ನಮ್ಮ ಕರ್ನಾಟಕದಲ್ಲಿ ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನ ಸರ್ಕಾರದ ವತಿಯಿಂದ ಯಾಕೆ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದಿಲ್ಲ? ನಮ್ಮ ಕರ್ನಾಟಕದಲ್ಲಿ ಶ್ರೀಕೃಷ್ಣ ದೇವರಾಯರ ಎತ್ತರದ ಪ್ರತಿಮೆಗಳು ಯಾಕೆ ಕಾಣಸಿಗೋದಿಲ್ಲ? ಓಹ್, ಶ್ರೀಕೃಷ್ಣ ದೇವರಾಯರು ಒಬ್ರು ಅಪ್ಪಟ ಹಿಂದೂ ಹೃದಯ ಸಾಮ್ರಾಟರಾಗಿದ್ರು ಅಂತನ? ಈ ನಮ್ಮಲ್ಲೇ ಇದ್ದಾರೆ ಕಣ್ರಿ ಕೆಲ ಸ್ವಯಂ ಘೋಷಿತ ನಕಲಿ ಕನ್ನಡ ಓಲಾಟಗಾರರು. ಈ ನಕಲಿ ಕನ್ನಡ ಓಲಾಟಗಾರರಿಗೆ ನಮ್ಮ ಶ್ರೀಕೃಷ್ಣ ದೇವರಾಯರು ಯಾವಾಗ ನೆನಪಾಗ್ತಾರೆ ಅಂತ ನಿಮ್ಗೇನಾದ್ರೂ ಗೊತ್ತಿದ್ಯಾ? ಈ ನಕಲಿ ಓಲಾಟಗಾರರಿಗೆ ಶ್ರೀಕೃಷ್ಣ ದೇವರಾಯರು ನೆನಪಾಗೋದೇನೆ ಅದು ಛತ್ರಪತಿ ಶಿವಾಜಿ ಮಹಾರಾಜರ ವಿರುದ್ಧವಾಗಿ ಮಾತನಾಡುವಂತಹ ಅವಕಾಶಗಳು ದೊರೆತಾಗ ಮಾತ್ರ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ಶ್ರೀಕೃಷ್ಣ ದೇವರಾಯರು ಅಂತ. ಅದು ಹೇಗೆಲ್ಲ ಬಳಕೆಯನ್ನ ಮಾಡ್ಕೊಳ್ತಾರೆ ಅಂತ ಗೊತ್ತಿದ್ಯಾ? ಏನು ಛತ್ರಪತಿ ಶಿವಾಜಿ ಮಹಾರಾಜರು ಮಾತ್ರನಾ, ಆ ಮರಾಠಿಗ ಮಾತ್ರನಾ ಹಿಂದೂ ಧರ್ಮವನ್ನ ರಕ್ಷಣೆಯನ್ನ ಮಾಡ್ತಿದ್ದು? ನಮ್ಮಲ್ಲಿ ಇರ್ಲಿಲ್ವಾ ನಮ್ಮ ಹೆಮ್ಮೆಯ ಕನ್ನಡಿಗರಾಗಿರುವಂತಹ ಶ್ರೀಕೃಷ್ಣ ದೇವರಾಯರು? ಅವರನ್ನು ಸಹ ಹಿಂದೂ ಧರ್ಮವನ್ನ ರಕ್ಷಣೆಯನ್ನ ಮಾಡ್ತಿರ್ಲಿಲ್ವಾ ಅಂತ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಹೇಳ್ಕೊಳ್ತಾರೆ. ಒಮ್ಮೆ ನಿಮ್ಮನ್ನ ನೀವೇ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ಚಕ್ರವರ್ತಿಗಳಾಗಿದ್ದಂಥವರಿಗೆ ನಮ್ಮ ಕರ್ನಾಟಕದಲ್ಲಿ ದೊರಿಬೇಕಾಗಿರುವಂತಹ ಸಕಲ ಗೌರವಗಳು ಬೆಲೆ ಎಲ್ಲವೂ ಸಹ ಯಾಕೆ ದೊರೀತಾ ಇಲ್ಲ? ಅದೇ ಒಮ್ಮೆ ಪಕ್ಕದ ಆಂಧ್ರ ಪ್ರದೇಶದ ಕಡೆ ಕಣ್ಣಾಡಿಸ್ ನೋಡಿ. ಆಂಧ್ರದ ಜನರು ಶ್ರೀಕೃಷ್ಣ ದೇವರಾಯರನ್ನ ಹೆಗಲ ಮೇಲೆ ಹೊತ್ತು ಮೆರೆಸ್ತಾ ಇದ್ದಾರೆ. ಶ್ರೀಕೃಷ್ಣ ದೇವರಾಯರು ಕೇವಲ ಪಾಳೆಗಾರರಾಗಿರ್ಲಿಲ್ಲ ಒಂದು ಪ್ರಾಂತ್ಯಕ್ಕೆ. ಶ್ರೀಕೃಷ್ಣ ದೇವರಾಯರೇನು ರಾಜರಲ್ಲ, ಶ್ರೀಕೃಷ್ಣರೇನು ಮಹಾರಾಜರಲ್ಲ. ಶ್ರೀಕೃಷ್ಣ ದೇವರಾಯರು ಮಹಾನ್ ಚಕ್ರವರ್ತಿಗಳಾಗಿದ್ದಂಥವ್ರು. ಮಹಾನ್ ಚಕ್ರವರ್ತಿಗಳಾಗಿದ್ದಂಥವರು. ಶ್ರೀಕೃಷ್ಣ ದೇವರಾಯರು ಕೇವಲ ರಣರಂಗದಲ್ಲಿ ಶತ್ರುಗಳನ್ನ ಸಂಹಾರ ಮಾಡ್ತಾ ಇರಲಿಲ್ಲ, ಅನ್ಯಾಯದ ವಿರುದ್ಧವಾಗಿ ಯಾರು ನಿಲ್ತಾ ಇದ್ರು ಅಂತವ್ರನ್ನೆಲ್ಲ ಸಂಹಾರವನ್ನ ಮಾಡ್ತಾ ಇದ್ರು. ಶ್ರೀಕೃಷ್ಣ ದೇವರಾಯರು ಜನಪರ ಇದ್ರು, ನ್ಯಾಯದ ಪರವಾಗಿದ್ರು. ಶ್ರೀಕೃಷ್ಣ ದೇವರಾಯರ ಕಾಲದಲ್ಲಿ ರೈತರು, ಸಾಮಾನ್ಯ ಪ್ರಜೆಗಳು, ಪಂಡಿತರು, ವ್ಯಾಪಾರಸ್ಥರು ಇವರೆಲ್ಲ ಯಾವುದೇ ರೀತಿಯಾದಂತಹ ಭಯವಿಲ್ಲದೇನೆ ನೆಮ್ಮದಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ರು. ಆ ರೀತಿಯಾಗಿ ಆಡಳಿತವನ್ನ ನಡೆಸ್ತಾ ಇದ್ದಂಥವರು ನಮ್ಮ ಶ್ರೀಕೃಷ್ಣ ದೇವರಾಯರು ಅಪ್ಪಟ ನಮ್ಮ ತಿರುಪತಿ ತಿಮ್ಮಪ್ಪನ ಭಕ್ತರು. ಹಾಗೆ ವಿರೂಪಾಕ್ಷನ ಹೆಸರಿನಲ್ಲಿ ಸುವರ್ಣ ಯುಗವನ್ನೇ ಕಟ್ಟಿದಂಥವರು. ಅಂತಹ ನಮ್ಮ ಶ್ರೀಕೃಷ್ಣ ದೇವರಾಯರಿಗೆ ನಮ್ಮ ರಾಜ್ಯದಲ್ಲಿ ಬೆಲೆ ಸಿಗ್ತಿದ್ಯಾ? ಒಮ್ಮೆ ನಿಮ್ಮನ್ನ ನೀವೇನೆ ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಇವತ್ತಿನ ದಿನ ಜಾತಿಯ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ವೋಟ್ ಬ್ಯಾಂಕ್ಗಾಗಿ ನಮ್ಮ ದೇಶದ ಹೆಮ್ಮೆಯ ರಾಜ ಮಹಾರಾಜರುಗಳು, ಚಕ್ರವರ್ತಿಗಳನ್ನೇ ಒಡೆದು ಒಂದೊಂದು ರಾಜ್ಯಕ್ಕೆ, ಒಂದೊಂದು ಭಾಗಕ್ಕೆ, ಒಂದೊಂದು ಜಾತಿಗೆ ಹಂಚಿಕೆಯನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈಗ ನಿಮ್ಮನ್ನ ನೀವೇ ಇನ್ನೊಂದು ಪ್ರಶ್ನೆಯನ್ನ ಮಾಡ್ಕೊಳ್ಳಿ. ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನ ನಮ್ಮ ರಾಜ್ಯದಲ್ಲಿ ಯಾಕೆ ಅದ್ದೂರಿಯಾಗಿ ಆಚರಣೆಯನ್ನ ಮಾಡೋದಿಲ್ಲ? ವೋಟ್ ಬ್ಯಾಂಕು ರಾಜಕಾರಣಿಗಳಿಗೆ ಬೇರೆಯವರ ಜಯಂತಿಗಳನ್ನ ಅದ್ದೂರಿಯಾಗಿ ಮಾಡಿದ್ರೆ ಒಂದೊಂದು ಸಮುದಾಯದ ವೋಟ್ಗಳು ಬಂದು ಸೇರ್ಕೊಳ್ತವೆ. ಎಲ್ಲಿ ಬಲಿಜ ಸಮುದಾಯ ಇರಂತಹದ್ದೇ ಕಡಿಮೆ ಸಂಖ್ಯೆಯಲ್ಲಿ ಕರ್ನಾಟಕದಲ್ಲಿ. ಹಾಗಾಗಿ ಆಚರಣೆಯನ್ನ ಮಾಡೋದಕ್ಕೆ ಹೋಗೋದಿಲ್ಲ. ನಾವೇ ಎಷ್ಟೋ ಬಾರಿ ಪ್ರಯತ್ನವನ್ನ ಮಾಡಿದ್ದೀವಿ ಅದ್ದೂರಿಯಾಗಿ ಶ್ರೀಕೃಷ್ಣ ದೇವರಾಯರ ಜಯಂತಿಯನ್ನ ಮಾಡಬೇಕು ಅಂತ. ಆ ಜಯಂತಿಯನ್ನ ಮಾಡೋಕೆ ಹೋದಾಗ್ಲೂ ಸಹ ಅದಕ್ಕೂ ಅವಕಾಶಗಳನ್ನ ಕೊಡ್ಲಿಲ್ಲ. ಪ್ರತಿ ವರ್ಷ ಮಾಡ್ತೀವಿ ನಾವು KR ಫೋರಂನಲ್ಲಿ ಅದ್ದೂರಿಯಾಗಿ, ಅಂದ್ರೆ ಎಷ್ಟು ಬೇಕೋ ಅಷ್ಟು ನಾವು ಮಾಡ್ತೀವಿ. ನಮಗೆ ಒಂದು ಆಸೆ, ನಮ್ಮ ಬೆಂಗಳೂರಿನಲ್ಲೂ ಸಹ ಎತ್ತರವಾದ ನಮ್ಮ ಶ್ರೀಕೃಷ್ಣ ದೇವರಾಯರ ಪ್ರತಿಮೆಯನ್ನ ನಿರ್ಮಿಸಬೇಕು ಅಂತ. ಅದನ್ನ ಖಂಡಿತವಾಗಿಯೂ ಮಾಡೇ ಮಾಡ್ತೀವಿ. ಶ್ರೀಕೃಷ್ಣ ದೇವರಾಯರಿಗೆ ಸಲ್ಲಬೇಕಾಗಿರುವಂತಹ ಸಕಲ ಗೌರವಗಳನ್ನ ಖಂಡಿತವಾಗಿಯೂ ಸಲ್ಲಿಸ್ತೀವಿ ಅಂತ ಹೇಳ್ತಾ, ನಮ್ಮ ಹಿಂದೂ ಹೃದಯ ಸಾಮ್ರಾಟರಾಗಿದ್ದಂತಹ ಶ್ರೀಕೃಷ್ಣ ದೇವರಾಯರಿಗೆ ಗೌರವವನ್ನು ಕೊಡಿ. ಅವ್ರ ಬಗ್ಗೆ ತಿಳ್ಕೊಳ್ಳೋದು ತುಂಬಾ ಇದೆ. ನಾನು ಹೇಳಿದ್ನಲ್ಲ, ಚಕ್ರವರ್ತಿಗಳಾಗಿದ್ದಂಥವ್ರು ಅವರು. ಶತ್ರುಗಳು ನಡುಗ್ತಾ ಇದ್ರು. ಅಂತಹ ಮಹಾನ್ ಚಕ್ರವರ್ತಿಗಳು. ಹೆಮ್ಮೆ ಪಡಬೇಕು. ದಯಮಾಡಿ ರಾಜ ಮಹಾರಾಜರುಗಳನ್ನ, ಚಕ್ರವರ್ತಿಗಳನ್ನ ಒಂದೊಂದು ಜಾತಿಗಳಿಗೆ ಸೀಮಿತವನ್ನಾಗಿ ಮಾಡಬೇಡಿ. ಹಾಗೆ ಒಂದೊಂದು ಭಾಷೆಗಳಿಗೆ ಸೀಮಿತವನ್ನಾಗಿ ಮಾಡಬೇಡಿ. ಹಾಗೆಯೇ ಒಂದೊಂದು ಪ್ರಾಂತ್ಯಗಳು ಅಂದ್ರೆ ಒಂದೊಂದು ರಾಜ್ಯಗಳಿಗೆ ಸೀಮಿತವನ್ನ ಮಾಡಬೇಡಿ. ನಾನು ಇವತ್ತು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ನಾನೊಬ್ಬ ಛತ್ರಪತಿ ಶಿವಾಜಿ ಮಹಾರಾಜರ ಅಭಿಮಾನಿ ಅಂತ. ಅಂದ್ರೆ ಅವರ ಜೀವನ ಚರಿತ್ರೆಯನ್ನೆಲ್ಲ ಓದಿ ಅವರ ಸಿದ್ಧಾಂತಗಳನ್ನು ಒಪ್ಕೊಂಡಿರೋಂಥವನು. ಹಾಗೇನೆ ನನಗೆ ಧರ್ಮವೀರ ಛತ್ರಪತಿ ಸಂಭಾಜಿ ಮಹಾರಾಜರು ಅಂತಂದ್ರೆ ನನಗೆ ಇನ್ಸ್ಪಿರೇಷನ್ ಅವರು. ಅಷ್ಟು ನಾನು ಎಷ್ಟೋ ಬಾರಿ ಅಲ್ಲೆಲ್ಲ ಓದಿ ಬಂದ್ಬಿಟ್ಟಿದ್ದೀನಿ. ಅದೇ ರೀತಿಯಾಗಿ ನಮ್ಮ ಶ್ರೀಕೃಷ್ಣ ದೇವರಾಯರು ಅವರು ಅಂದ್ರೆ ನನಗೆ ಇನ್ಸ್ಪಿರೇಷನ್. ನಾನು ಇದುವರೆಗೂ ಒಂದು ಸತ್ಯ ಹೇಳ್ತೀನಿ, ಇದುವರೆಗೂ ನಾನು ಹಂಪಿಗೆ ಕಾಲಿಟ್ಟಿಲ್ಲ. ಯಾಕಂದ್ರೆ ಅದನ್ನ ನಾನು ನೋಡಿದ್ರೆ ಬರೀ ವಿಡಿಯೋಗಳಲ್ಲಿ ನೋಡೇ ನನಗೆ ಅಷ್ಟು ಬೇಜಾರಾಗುತ್ತೆ. ಇನ್ನು ಅಲ್ಲಿ ಕಾಲಿಟ್ರೆ ಆ ಸುವರ್ಣ ಯುಗ ಅನ್ನೋದು ಯಾವ ರೀತಿಯಾಗಿ ನಾಶ ಆಗೋಯ್ತು ಅಂತ ನೆನಪಿಸ್ಕೊಂಡಾಗ ಅದನ್ನ ನೋಡೋದಕ್ಕಾಗೋದಿಲ್ಲ ಅಂತ ಹೇಳ್ತಾ, ನಮ್ಮ ರಾಜ ಮಹಾರಾಜರುಗಳ ಜೊತೆಯಲ್ಲಿ ಬೇರೆ ರಾಜ ಮಹಾರಾಜರುಗಳಿಗೂ ಗೌರವವನ್ನು ಕೊಡಿ.
ಈ ರಾಜಕಾರಣಿಗಳು, ಕೆಲ ನಕಲಿ ಕನ್ನಡ ಓಲಾಟಗಾರರುಗಳು, ಹಾಗೇನೆ ಈ ಎಳಪಂಟಿಯರಿದಾರಲ್ಲ, ಅವರು ಹೇಳುವಂತಹ ಇತಿಹಾಸವನ್ನೆಲ್ಲ ನಂಬೋದಕ್ಕೆ ಹೋಗ್ಬೇಡಿ. ನಮ್ಮ ಇತಿಹಾಸವನ್ನೇ ತಿರುಚಿಬಿಟ್ಟಿದ್ದಾರೆ. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ನಾವು ಓದ್ತಾ ಇರೋಂತಹದ್ದೆಲ್ಲ ಸುಳ್ಳು 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 ಸುಳ್ಳು. ಸತ್ಯವಾದಂತಹ ಇತಿಹಾಸ ಇರುವಂತಹ ಪುಸ್ತಕಗಳನ್ನ ಓದಿ ಅಂತ ತಮ್ಮೆಲ್ಲರ ಬಳಿ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲರಿಗೂ ಒಳ್ಳೆಯದಾಗ್ಲಿ, ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ, ಜೈ ಶ್ರೀಕೃಷ್ಣ ದೇವರಾಯರು ಅಂತ ಹೇಳ್ತಾ ಧನ್ಯವಾದಗಳು.